ಇಲಿಯ ಕಿತಾಪತಿ ಕಥೆ. ಒಂದು ಊರಿನಲ್ಲಿ ಚಿಕ್ಕದೊಂದು ಕಾಡು. ಆ ಕಾಡಿನಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಚಿಟ್ಟಿ ಎಂಬ ಚಿಕ್ಕ ಇಲಿ ವಾಸಿಸುತ್ತಿತ್ತು. ಚಿಟ್ಟಿ ತುಂಬಾ ಚುರುಕಾಗಿರುತ್ತಿತ್ತು. ಆದರೆ ಒಂದು ಸಮಸ್ಯೆ ಇತ್ತು, ಅದು ತುಂಬಾ ಕಿತಾಪತಿಯಾಗಿತ್ತು. ತನ್ನ ಸುತ್ತಮುತ್ತ ಏನೇ ಆದರೂ ಇದನ್ನ ಯಾರು ಮಾಡಿದ್ದು ಎಂದು ಗೊಣಗುತ್ತಿತ್ತು. ಒಮ್ಮೆ ಕಾಡಿನ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಸೇರಿ ಚಿಟ್ಟಿಗೆ ಒಂದು ಪಾಠ ಕಲಿಸಬೇಕೆಂದು ನಿರ್ಧರಿಸಿದವು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಹಬ್ಬವೊಂದನ್ನು ಆಯೋಜಿಸಲಾಯಿತು. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ವಿಶೇಷ ಆಹಾರಗಳನ್ನು ತಂದವು. ಕರಡಿಗೆ ಜೇನುತುಪ್ಪ, ಅರಗಿಣಿಗೆ ಕಾಯಿಪಲ್ಯ, ಮೊಲಕ್ಕೆ ಒಡವೆಯಂತಹ ಕಾಯಿಗಳು ಎಲ್ಲವೂ ರುಚಿಯಾಗಿತ್ತು. ಚಿಟ್ಟಿ ಕೂಡ ಒಂದು ಚಿಕ್ಕ ಬೀಜದ ಗೊಂಚಲನ್ನು ತಂದಿತ್ತು. ಆದರೆ ಅದಕ್ಕೆ ಎಲ್ಲರ ಆಹಾರವೂ ಆಕರ್ಷಕವಾಗಿ ಕಾಣುತ್ತಿತ್ತು. ಇವರೆಲ್ಲ ಏನನ್ನೂ ತಿನ್ನೋಕೆ ಬಿಡಲ್ಲ, ನಾನೇ ಎಲ್ಲವನ್ನೂ ತಿನ್ನುತ್ತೇನೆ ಎಂದು ಚಿಟ್ಟಿ ತನ್ನ ಮನಸ್ಸಿನಲ್ಲಿ ಯೋಚಿಸಿತು. ಹಬ್ಬದ ಮಧ್ಯದಲ್ಲಿ ಚಿಟ್ಟಿ ಎಲ್ಲರ ಆಹಾರದಿಂದ ಸ್ವಲ್ಪ ಸ್ವಲ್ಪ ತಿನ್ನಲು ಶುರು ಮಾಡಿತು. ಕರಡಿಯ ಜೇನುತುಪ್ಪವನ್ನು ಒಂದು ಚಮಚ ತಿಂದಿತು, ಮೊಲದ ಕಾಯಿಗಳನ್ನು ಕದ್ದಿತು, ಅರಗಿಣಿಯ ಕಾಯಿಪಲ್ಯವನ್ನು ತಿನ್ನಲು ಹೋಗಿ ಒಂದು ದೊಡ್ಡ ತುಂಡನ್ನೇ ಒಡೆದುಗಿತು. ಆದರೆ ಚಿಟ್ಟಿಗೆ ಗೊತ್ತಿರಲಿಲ್ಲ, ಕಾಡಿನ ಜಾಣೆಯಾದ ಕಾಗೆಯೊಂದು ಇದೆಲ್ಲವನ್ನೂ ಗಮನಿಸುತ್ತಿತ್ತು. ಕಾಗೆ ಎಲ್ಲ ಪ್ರಾಣಿಗಳ ಬಳಿಗೆ ಹೋಗಿ, ಚಿಟ್ಟಿ ನಮ್ಮ ಆಹಾರವನ್ನೆಲ್ಲ ಕದ್ದು ತಿನ್ನುತ್ತಿದೆ ಎಂದಿತು. ಪ್ರಾಣಿಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಯೋಜನೆ ಹೆಣೆದವು. ಮರುದಿನ ಕಾಡಿನ ರಾಜನಾದ ಸಿಂಹ ಚಿಟ್ಟಿಯನ್ನು ಕರೆದು, ನೀನು ಕಾಡಿನ ಎಲ್ಲ ಆಹಾರವನ್ನು ಕದ್ದು ತಿಂದಿರುವೆ, ಇದಕ್ಕೆ ಶಿಕ್ಷೆಯೇ ಇದೆ. ಆದರೆ ನಾವು ನಿನಗೆ ಒಂದು ಅವಕಾಶ ಕೊಡುತ್ತೇವೆ. ನಾಳೆಯಿಂದ ಒಂದು ವಾರದೊಳಗೆ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಒಂದು ದೊಡ್ಡ ಔತಣಕೂಟ ತಯಾರಿಸಿಕೊಡು. ಇಲ್ಲವಾದರೆ ನೀನು ಕಾಡಿನಿಂದ ಹೊರಗೆ ಹೋಗಬೇಕು ಎಂದಿತು. ಚಿಟ್ಟಿ ಗಾಬರಿಯಾಯಿತು. ಅದಕ್ಕೆ ಒಡನೆಯೇ ಕೆಲಸ ಶುರು ಮಾಡಬೇಕಿತ್ತು. ಆದರೆ ಅದು ಕಿತಾಪತಿಯಾಗಿದ್ದರಿಂದ ಎಲ್ಲವನ್ನೂ ತಾನೇ ಮಾಡಬೇಕೆಂದು ಯೋಚಿಸಿತು. ಯಾರ ಸಹಾಯವೂ ಬೇಡ, ನಾನೇ ಎಲ್ಲವನ್ನೂ ಮಾಡಿಬಿಡುತ್ತೇನೆ ಎಂದು ಗೊಣಗಿತು. ಆದರೆ ಒಂದು ದಿನದಲ್ಲಿ ಚಿಟ್ಟಿಗೆ ಅರಿವಾಯಿತು, ಒಬ್ಬರೇ ಎಷ್ಟೊಂದು ಆಹಾರವನ್ನು ತಯಾರಿಸಲು ಸಾಧ್ಯವಿಲ್ಲ. ಅಂತಿಮವಾಗಿ ಚಿಟ್ಟಿ ತನ್ನ ತಪ್ಪನ್ನು ಅರಿತು ಎಲ್ಲ ಪ್ರಾಣಿಗಳ ಬಳಿಗೆ ಹೋಗಿ ಕ್ಷಮೆಯಾಚಿಸಿತು. ನಾನು ಕಿತಾಪತಿಯಾಗಿದ್ದೆ, ಆದರೆ ಈಗ ನಿಮ್ಮ ಸಹಾಯ ಬೇಕು. ಒಟ್ಟಿಗೆ ಔತಣಕೂಟ ತಯಾರಿಸೋಣ ಎಂದಿತು. ಎಲ್ಲ ಪ್ರಾಣಿಗಳು ಚಿಟ್ಟಿಯ ಧೈರ್ಯವನ್ನು ಮೆಚ್ಚಿ ಒಟ್ಟಿಗೆ ಕೆಲಸ ಮಾಡಿದವು. ಕರಡಿ ಜೇನುತುಪ್ಪ ತಂದಿತು, ಮೊಲಕಾಯಿಗಳನ್ನು ಒಡೆದಿತು, ಅರಗಿಣಿ ಕಾಯಿಪಲ್ಯ ತಯಾರಿಸಿತು, ಕಾಗೆ ಎಲ್ಲವನ್ನೂ ಚೆನ್ನಾಗಿ ಜೋಡಿಸಿತು. ಚಿಟ್ಟಿ ತನ್ನ ಬೀಜದ ಗೊಂಚಲನ್ನು ಎಲ್ಲರಿಗೂ ಹಂಚಿತು. ಔತಣಕೂಟ ಯಶಸ್ವಿಯಾಯಿತು. ಎಲ್ಲರೂ ಒಟ್ಟಿಗೆ ಕುಳಿತು ತಿಂದರು, ನಕ್ಕರು, ಕುಣಿದರು. ಚಿಟ್ಟಿ ತನ್ನ ಕಿತಾಪತಿ ಸ್ವಭಾವವನ್ನು ಬಿಟ್ಟು ಸಹಕಾರದ ಮಹತ್ವವನ್ನು ಕಲಿತಿತು. ಆ ದಿನದಿಂದ ಚಿಟ್ಟಿ ಕಾಡಿನ ಎಲ್ಲರ ಜೊತೆ ಸ್ನೇಹಿತನಾಗಿ ಒಗ್ಗಟ್ಟಿನಿಂದ ಬದುಕಿತು. ನೀತಿ: ಕಿತಾಪತಿಯಿಂದ ಏನನ್ನೂ ಸಾಧಿಸಲಾಗದು, ಆದರೆ ಸಹಕಾರದಿಂದ ಎಲ್ಲವೂ ಸಾಧ್ಯ.